ಎಲ್ರಿಗೂ ನಮಸ್ಕಾರ. ಸ್ಕೈ ವರ್ಲ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇವತ್ತಿನ ರೀಡಿಂಗು ನಿಮ್ಮ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಳ್ಳೆಯವರ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡೋಕ್ಕೆ ನನ್ನ ಕಮೆಂಟಲ್ಲಿ ತಿಳಿಸ್ತೀರಾ. ಥ್ಯಾಂಕ್ ಯು 520 ಅನ್ನೋದು ತಿಳಿಸ್ತೀರಾ. ಓಕೆ, ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೇನಾದರೂ ಬ್ರಾಸ್ಲೆಟ್ ಬೇಕು, ಕ್ರಿಸ್ಟಲ್ ಸ್ಟೋನ್ ಬೇಕು ಅಂತಂದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನಾನು ಇಲ್ಲಿ 2 ಕಾರ್ಡನ್ನು ಇಡ್ತಾ ಹೋಗ್ತೀನಿ. ನಿಮ್ಮ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಳ್ಳೆಯವರ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕೊಡೋಣ. ಓಕೆ, ಇಲ್ಲಿ 3 ಕಾರ್ಡನ್ನು ಇಟ್ಟಿದ್ದೀನಿ. ಓಕೆ, ನಿಮ್ಮ ವ್ಯಕ್ತಿಯ ಹೆಸರನ್ನು ಹೇಳ್ತಾ, ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊತಾ ಈ ಒಂದು ರೀಡಿಂಗ್ನ ನೋಡಿ, ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಇಲ್ಲೂ 3 ಕಾರ್ಡನ್ನು ನಾನು ಇಟ್ಟಿದ್ದೀನಿ. ಓಕೆ, ನಿಮಗೆ ಯಾವ ಕಾರ್ಡು ನಿಮಗೆ ಮನಸ್ಸಿಗೆ ಹತ್ರ ಅನ್ನಿಸ್ತಿದೆ ಆ ಕಾರ್ಡನ್ನು ಚೂಸ್ ಮಾಡಿ. ಓಕೆ, ಇದನ್ನು ಪಾಸಿಟಿವ್ ಎನರ್ಜಿಯಿಂದ ಸ್ವೀಕಾರ ಮಾಡಿ. ನನ್ನ ಕಮೆಂಟಲ್ಲಿ ಥ್ಯಾಂಕ್ ಯು 520 ಅಂದ್ಬಿಟ್ಟು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಓಕೆ, ಈ ಒಂದು ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಳ್ಳೆಯವರ ಅನ್ನೋದು ನೋಡೋಣ. ಓಕೆ, ಫಸ್ಟ್ನೇ ಕಾರ್ಡು ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅವರ ರೀಡಿಂಗ್ ನೋಡೋಣ. ದ ಸನ್ ಕಾರ್ಡ್, ಏಸ್ ಆಫ್ ವ್ಯಾಂಡ್ಸ್, 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಸನ್ ಕಾರ್ಡ್ ಅಂತ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಳ್ಳೆಯವರೇ. ನಿಮ್ಮ ಜೀವನದಲ್ಲಿ ಒಂದು ಸಂತೋಷ, ಸ್ಪಷ್ಟತೆ, ಒಂದು ಪಾಸಿಟಿವ್ ಎನರ್ಜಿಯನ್ನು ಸೂಚನೆ ಕೊಡುವಂಥದ್ದು ಈ ಒಂದು ಕಾರ್ಡು. ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ವ್ಯಕ್ತಿ ನಿಮ್ಮ ಬೆಳವಣಿಗೆಯನ್ನು ಖುಷಿ ಪಡ್ತಾರೆ. ನಂಬಿಕೆ, ಖುಷಿ ಹೆಚ್ಚಾಗುವಂಥ ಚಾನ್ಸು ತುಂಬಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಆದರೆ ಈಗ ಅವ್ರಿಗೆ ನಿಮ್ಮ ವ್ಯಕ್ತಿಗೆ ಕೆಲವು ಜವಾಬ್ದಾರಿಗಳು ಹೆಚ್ಚಿಗೆ ಇರೋದ್ರಿಂದ ಅವರು ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲೇ ನೀವು ನೋಡ್ತಾ ಇದ್ದೀರಾ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದು. ಕೆಲವೊಮ್ಮೆ ಅವರು ತುಂಬಾ ಬ್ಯುಸಿ ಆಗಿರ್ತಾರೆ, ತುಂಬ ಗೊಂದಲದಲ್ಲಿ ಇರ್ತಾರೆ. ಆದರೆ ಅದರಿಂದ ನಿಮ್ಮ ಮೇಲೆ ಕಾಳಜಿ ಅಂತೂ ಕಡಿಮೆ ಆಗಿಲ್ಲ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ನಂತರ ಇದು ಏಸ್ ಆಫ್ ಹ್ಯಾಂಡ್ಸ್ ಅಂದರೆ ಹೊಸ ಆರಂಭ ಅಂತ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಳ್ಳೆ ಭವಿಷ್ಯ ಅವಕಾಶ ಸಿಗ್ತಾ ಇದೆ. ನಿಮ್ಮ ವ್ಯಕ್ತಿಯ ನಿಮ್ಮ ಮುಂದಿನ ಸಂಬಂಧ ದಿನಗಳಲ್ಲಿ ಮತ್ತಷ್ಟು ಗಟ್ಟಿ ಆಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದೆ. ಈ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಅನ್ನೋದು ಕಾಣ್ತಾ ಇದೆ. ಮತ್ತು ನಿಮ್ಮನ್ನು ತುಂಬಾ ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಭಾವನೆ ಇದೆ ಅವ್ರಿಗೆ. ಈ ಕಾರ್ಡ್ ಹೇಳ್ತಾ ಇದೆ ನಿಮ್ಮ ವ್ಯಕ್ತಿ ತುಂಬಾ ನಿಮಗೆ ಒಳ್ಳೆಯವರಾಗಿ ಸಿಕ್ಕಿದ್ದಾರೆ ಅನ್ನೋದು ಇವತ್ತಿನ ಕ್ಲಾರಿಟಿ ಆಗಿದೆ. ಓಕೆ, 2ನೇ ಕಾರ್ಡು ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಬೆಳವಣಿಗೆ, ಪ್ರೀತಿ, ಶಕ್ತಿಯನ್ನು ಕೊಡ್ತಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಿದೆ. ಒಂದು ಹೊಸ ಭವಿಷ್ಯದ ಕಡೆ ಅವರು ಒಂದು ದಿಕ್ಕಿನ ಕಡೆ ಹೋಗಲಿಕ್ಕೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ನಿಮ್ಮೊಂದಿಗೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಬೇಕು ಅನ್ನೋದು ಅವರ ಒಂದು ಜೀವನದಲ್ಲಿ ಒಂದು ಸ್ಪಷ್ಟತೆ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಇಲ್ಲಿ 3 ಆಫ್ ಹ್ಯಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು. ತಾಳ್ಮೆ ಇದ್ದರೆ ಖಂಡಿತ ಒಳ್ಳೆ ಫಲಿತಾಂಶ ಸಿಗುತ್ತೆ. ತಾಳ್ಮೆ ಇರಲಿಲ್ಲ ಅಂದರೆ ಮತ್ತೆ ಒಂದು ಸಮಸ್ಯೆಗೆ ನೀವು ಸಿಗಾಕೊಳ್ತೀರ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ವಿಳಂಬ ಆದರೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ, ಆದರೆ ತಾಳ್ಮೆಯೇ ಮುಖ್ಯ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ದ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಇದು ಶುಭ ಕಾರ್ಡ್ ಅಂತಲೇ ಹೇಳ್ಬೋದು. ಒಂದು ಪ್ರೀತಿ, ಕಾಳಜಿ, ಸಮೃದ್ಧಿ ಮತ್ತು ಭಾವನಾತ್ಮಕ ಭದ್ರತೆ ಸೂಚಿಸುವಂಥ ಕಾರ್ಡು ಇದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿಯಿಂದ ನಿಮಗೆ ತುಂಬಾ ಗೌರವ, ಬೆಂಬಲ ದೊರೆಯುವಂಥದ್ದು. ನೀವೇನೇ ಮಾಡಿದ್ರೂ ಅದಕ್ಕೆ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡೋ ಅನ್ನೋದು ನಿಮ್ಮ ವ್ಯಕ್ತಿಯ ಎನರ್ಜಿಯಲ್ಲಿದೆ. ಮತ್ತು ಈ ಸಂಬಂಧದಲ್ಲಿ ನಿಮಗೆ ಒಂದು ಆತ್ಮವಿಶ್ವಾಸ, ಸಂತೋಷ ಹೆಚ್ಚಿಸೋ ಶಕ್ತಿ ಹೊಂದಿದೆ ಅನ್ನೋದು ಈ ಕ್ಲಾರಿಟಿ ಆಗಿದೆ. ನಿಮ್ಮ ವ್ಯಕ್ತಿ ನಿಮಗೆ ಒಳ್ಳೆಯವರೇ ಆಗಿದ್ದಾರೆ. ಸ್ವಲ್ಪ ಪರಿಸ್ಥಿತಿಯಲ್ಲಿ ನೀವು ತಾಳ್ಮೆಯಿಂದ ಇರಬೇಕು ಅನ್ನೋದು ಈ ಒಂದು ಎನರ್ಜಿ ತೋರಿಸುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.